ನೋಡಿ ಆ ಅಮ್ಮಂಗೆ ನಾನು ಟ್ಯಾಂಕ್ಸ್ ಹೇಳೋಕ್ಕೂ ಆಗಲಿಲ್ಲ. ಮೂಕಲ್ಲ, ನಾನು ಅವ್ರನ್ನ ನೋಡಬೇಕು ಅಂತ ಅಂದ್ಕೊಂಡೆ, ಆದರೆ ಸಿಗ್ನೇ ಇಲ್ಲ ಅವರು. ಆದರೆ ಋಣ ನೋಡು, ನಂದಿತಾ ಕಣ್ಣಿಗೆ ಬಿದ್ದವ್ರೆ. ನಂದಿತಾ ಮಾತಾಡ್ಸ್ಕೊಂಡು ಬಂದವಳಂತೆ. ಈಗಷ್ಟೇ ನಿದ್ದೆ ಬರ್ತಿತ್ತು. ಅಶೋಕ್, ಯಾರೋ ಡೋರ್ ಬಡಿತಿದ್ದಾರೆ, ಹೋಗಿ ನೋಡ್ರಿ. ಏ ನಂದಿ, ನೀನೇ ನೋಡೆ ಪ್ಲೀಸ್. ಅತ್ತಿಗೆ, ನಾನು ರಾಮ. ಇದೇನು ಬಾವ ಇಷ್ಟೊತ್ತಲ್ಲಿ? ಏನಿದೆ ಲೇ, ಗಾಬರಿ ಆಗ್ಬೇಡ ಇರಲ್ಲ. ಅತ್ತಿಗೆ, ನೀವು ಮತ್ತೆ ದೇವಸ್ಥಾನ ತಕ್ಕ ಹೋಗಿ ಅವ್ರನ್ನ ನೋಡಿದ್ರಂತಲ್ಲ ಅತ್ತಿಗೆ? ಯಾರನ್ನ ಬಾವ? ಅದೇ ನಾನು ಕೆಳಗೆ ಬಿದ್ದಾಗ ನನ್ನ ತಲೆಗೆ ಬಟ್ಟೆ ಕಟ್ಬಿಟ್ಟು ಹೋದ್ರಲ್ಲ, ಅವ್ರನ್ನ ನೀವು ನೋಡಿದ್ರಿ ಅಂತ ಅಪ್ಪಯ್ಯ ಹೇಳಿದ್ರು. ಅವಳ ಬಗ್ಗೆ ಕೇಳೋಕೆ ಈ ಕೋಣ ಇಷ್ಟೊತ್ತಲ್ಲಿ ಬಂದಿದ್ದಾನ? ಅವ್ರ ತವ ಮಾತಾಡಿದ್ರ ಅತ್ತಿಗೆ? ಹಾಂ ಬಾವ, ಅವ್ರನ್ನ ನೋಡಿಕೊಂಡು ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದೆ. ಹೌದಾ? ಇದ್ರ ಬಗ್ಗೆ ನನಗೇನು ಹೇಳೇ ಇಲ್ಲ ನಂದಿ. ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಿಡಿ ಅಶೋಕ್. ಅತ್ತಿಗೆ, ಅವ್ರನ್ನ ಯಾಕೋ ನಾನವೇ ನೋಡಬೇಕು ಅನ್ನಿಸೈತೆ. ದೇವಸ್ಥಾನದ ತವ ಹೋದರೆ ಇರ್ತಾರ ಅತ್ತಿಗೆ? ಅಯ್ಯೋ ಬಾವ, ಏನಾಗಿದೆ ನಿಮಗೆ? ನಾನು ನಮ್ಮ ಎಲ್ಲರ ಪರವಾಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ನೀವು ಹೋಗಿ ಮಲ್ಕೊಳ್ಳಿ, ರೆಸ್ಟ್ ತಗೊಳ್ಳಿ ಬಾವ. ಅಶೋಕ್, ಏನು ನೋಡ್ತಿದ್ದೀರಾ? ನೀವಾದರೂ ಹೇಳಿ. ಹೌದಣ್ಣ, ಇವಾಗ ಆರಾಮಾಗಿ ನಿಜ ಮಾಡು. ಅತ್ತಿಗೆ, ನಿಮಗೆ ತೊಂದರೆ ಆಗಿದ್ರೆ ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೇನೂ ಇಲ್ಲ ಬಾವ, ನೀವು ಹೋಗಿ ಮಲ್ಕೊಳ್ಳಿ. ರಾಮವರು ಈಗ ಹೇಗಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ನಾನೇ ಫೋನ್ ಮಾಡಲಾ? ಬೇಡ ಬೇಡ, ಮೆಸೇಜ್ ಕಳಿಸ್ತೇನೆ. ಇದೇನಿದು? ನಮ್ಮವ್ರೇನೋ ವಾಯ್ಸ್ ಮೆಸೇಜ್ ಕಳ್ಸವ್ರೆ ಅನ್ಕೊಂಡ್ರೆ ಇದೇನೋ ಫೋಟೋ ಕಳ್ಸೋರಲ್ಲ. ಏನು ಬರ್ದೈತಿದ್ರಾಗೆ? ನಮ್ಮವ್ರನ್ನ ಕೇಳಮ್ಮ. ನಮ್ಮರೇ, ಗುಡ್ ಮಾರ್ನಿಂಗ್.
ಅದೇನೋ ಫೋಟೋ ಕಳಿಸಿದ್ರಲ್ಲ, ಏನು ಬರ್ತೈತೆ ಅದ್ರಾಗೆ? ನಮ್ಮರೇ ಗುಡ್ ಮಾರ್ನಿಂಗ್. ಅದೇನೋ ಫೋಟೋ ಕಳಿಸಿದ್ರಲ್ಲ, ಏನು ಬರ್ತೈತೆ ಅದ್ರಾಗೆ? ಅದಕ್ಕೆ ಹೇಳೋದು ಓದೋದನ್ನ ಕಲ್ತಿರ್ಬೇಕು ಅಂತ. ನೀವೇ ತಿಳ್ಕೊಳ್ಳಿ. ಅದಕ್ಕೆ ಹೇಳೋದು ಓದೋದನ್ನ ಕಲ್ತಿರ್ಬೇಕು ಅಂತ. ನೀವೇ ತಿಳ್ಕೊಳ್ಳಿ. ನಮ್ಮರೇ ನೀವು ಇದನ್ನೇ ಹೇಳ್ತೀರಾ ಅಂತ ನಂಗೆ ಸಂದ ಗೊತ್ತು. ಇನ್ನೇನು ಕಳಿಸಿರ್ತೀರಾ? ಬಿರ್ನೆ ಹುಷಾರಾಗಿ ಅಂತ ಕಳಿಸಿರ್ತೀರಾ, ಅದೇ ಅಲ್ಲೂರಾ? ಈಗೊಸಿ ಮೈಗೆ ಹುಷಾರಾದಂಗೆ ಐತೆ. ನಮ್ಮರೇ ನೀವು ಇದನ್ನೇ ಹೇಳ್ತೀರಾ ಅಂತ ನಂಗೆ ಸಂದ ಗೊತ್ತು. ಇನ್ನೇನು ಕಳಿಸಿರ್ತೀರಾ? ಬಿರ್ನೆ ಹುಷಾರಾಗಿ ಅಂತ ಕಳಿಸಿರ್ತೀರಾ, ಅದೇ ಅಲ್ಲೂರಾ? ಈಗೊಸಿ ಮೈಗೆ ಹುಷಾರಾದಂಗೆ ಐತೆ. ಅಬ್ಬಬ್ಬಾ, ಇದಕ್ಕೇನು ಕಮ್ಮಿ ಇಲ್ಲ, ಅವರು ಭಾರಿ ಇದ್ದಾರೆ. ಇದರಿಂದ ನನಗೆ ಸಮಾಧಾನ ಆಗಿದೆ ಅಂತ ತಿಳ್ಕೊಬೇಡಿ. ನನಗಿನ್ನೂ ಕೋಪ ಇದೆ. ಬಾಯ್. ಇದರಿಂದ ನನಗೆ ಸಮಾಧಾನ ಆಗಿದೆ ಅಂತ ತಿಳ್ಕೊಬೇಡಿ. ನನಗಿನ್ನೂ ಕೋಪ ಇದೆ. ಬಾಯ್. ಬಾರೇ ವಾ, ನೀವು ಕಾಪಿಸ್ಕೊಂಡಾಗ್ಲೂ ನಿಮ್ಮ ವಾಯ್ಸು ಸ್ಯಾನೆ ಸಂದಾಗಿ ಕೇಳ್ತೈತೆ. ಬಾರೇ ವಾ, ನೀವು ಕಾಪಿಸ್ಕೊಂಡಾಗ್ಲೂ ನಿಮ್ಮ ವಾಯ್ಸು ಸ್ಯಾನೆ ಸಂದಾಗಿ ಕೇಳ್ತೈತೆ. ಸರಿ, ನಾಚ್ಕೊಂಡಿದ್ದು ಸಾಕು. ಸ್ನಾನಕ್ಕೆ ಹೋಗಿ. ನಾನು ಸ್ನಾನಕ್ಕೆ ಹೋಗ್ತೀನಿ. ಸರಿ, ನಾಚ್ಕೊಂಡಿದ್ದು ಸಾಕು. ಸ್ನಾನಕ್ಕೆ ಹೋಗಿ. ನಾನು ಸ್ನಾನಕ್ಕೆ ಹೋಗ್ತೀನಿ. ಇಲ್ಲ ಇಲ್ಲ, ಅದು ನಾನು ಸ್ಕೂಲ್ ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಅದಕ್ಕೆ ಹಾಗೆ ಮಾಡಿದ್ದಾರೆ ಅಷ್ಟೇ. ಹಾಂ, ನಾನು ಸೇಫಾಗಿದ್ದೀನಿ. ಯಾರಿಗೂ ಏನು ತೊಂದರೆ ಏನಾಗಿಲ್ಲ. ನನ್ನ ಮಗ ನನ್ನ ಜೊತೆಲಿದ್ದು ತುಂಬ ಒಳ್ಳೆಯದಾಯಿತು. ಬೇಡ ಗೋವಿಂದವ್ರೆ, ಮೀಡಿಯಾಕ್ಕೆಲ್ಲ ತಿಳಿಸೋದೇನು ಬೇಕಾಗಿಲ್ಲ. ಯಾಕೆಂದರೆ ಆಲ್ರೆಡಿ ಆ ಹಲ್ಲೆ ಮಾಡೋಕ್ಕೆ ಬಂದವ್ರನ್ನ, ಅವ್ರನ್ನ ಕಳಿಸ್ದವ್ರನ್ನ ಎಲ್ಲರನ್ನೂ ಕರ್ಕೊಂಡೋಗಿ ಒಳಗೆ ಹಾಕಿದ್ದಾರೆ. ಹಾಂ, ನೋ ಪ್ರಾಬ್ಲಮ್. ಸರಿ, ನಾನು ಹೇಗೂ ಸಂಜೆ ಬರ್ತೀನಲ್ಲ, ಮೀಟಿಂಗಲ್ಲಿ ಮಾತಾಡೋಣ. ಓಕೆ, ಹಾಂ, ಬಾಯ್. ಈ ಹಾರ ಇದು ದೇವಸ್ಥಾನದಲ್ಲಿ ಯಾರೋ ಕೂತವ್ರ ಮೇಲೆ ಬಿದ್ದಿತ್ತಲ್ವಾ? ಇಲ್ಲಿಗೆ ಹೇಗೆ ಬಂತು? ನಂದಿತ್ತ ಗುಡ್ ಮಾರ್ನಿಂಗ್ ಅಕ್ಕ. ಬೆಳಗ್ಗೆ ನಿನ್ನ ಮುಖ ದರ್ಶನ ಕೊಟ್ಟಿಯ ನನಗೆ. ಇವತ್ತು ಅದೇನು ಗ್ರಾಚಾರ ಕಾದಿದ್ಯೋ ಏನೋ. ಕತ್ತೆ ಅಕ್ಕ, ಕತ್ತೆ ನೋಡಿದ್ರೆ ಯೋಗ ಬರ್ತೈತಂತೆ. ಅಕ್ಕ, ನಂಗೊಂದು ಡೌಟು.
ಅದ್ರಲ್ಲಿ ಡೌಟೇ ಬೇಡ ಕಣೆ, ನೀನು ನಿಜವಾಗ್ಲೂ ಕತ್ತೆನೆ ಬಿಡು. ಅಯ್ಯೋ ಅದಲ್ಲ ಅಕ್ಕ, ನೆನ್ನೆ ದೇವಸ್ಥಾನದಿಂದ ಬರೋವಾಗ ಪರ್ಸ್ ಕಳ್ಕೊಂಡೆ ಅಂತ ನೀವು ವಾಪಸ್ ಹೋದ್ರಲ್ಲ. ಹೌದು, ಏನಿವಾಗ? ದಿಟ್ಟವಾಗ್ಲೂ ನೀವು ಪರ್ಸ್ ಕಳ್ಕೊಂಡ್ರ ಅಕ್ಕ? ಏಯ್, ಏನೇ ನಿಂದು? ನನ್ನ ಮೇಲೆ ಡೌಟಾ ನಿನಗೆ? ಅಲ್ಲ, ನೀವು ಬರೀ ಪರ್ಸ್ ಕಳ್ಕೊಂಡಿದ್ರೆ ಹಿಂಗೆ ಆಡೋದಿಲ್ಲ, ಬೇರೆ ಏನೋ ಸೀಕ್ರೆಟ್ ಐತೆ. ಬೇರೆ ಸೀಕ್ರೆಟ್ ಎಲ್ಲ ಏನೂ ಇಲ್ಲ. ನೀನು ಹೋಗಿ ನನಗೊಂದು ಕಪ್ ಕಾಫಿ ತೊಗೊಂಡು ಬಾ, ತಲೆ ಸಿಡ್ದು ಹೋಗ್ತೀವಿ. ಹೋಗೆ. ಸರಿ ಅಕ್ಕ. ನಂದಿತಾ, ನಂದಿತಾ, ಅಯ್ಯಯ್ಯೋ, ಮಾವ ಕರಿತಿದ್ದಾರೆ. ನಿನ್ನ ಮುಖ ನೋಡಿದಕ್ಕೆ ನನಗಿನ್ನು ಏನೇನು ಕಾದಿದ್ಯೋ ಏನೋ. ಕರ್ಮ. ಬಂದೆ ಮಾವ. ಬಮ್ಮ, ಬೇಗ ಬಾ. ಮಾವ, ಹೋಗಮ್ಮ, ನಿನ್ನ ಕಾರ್ ಕೀ ತಗೊಂಬ. ಕಾರ್ ಕೀನಾ? ಯಾಕೆ ಮಾವ? ನೀನು ಮೊದಲು ಕೊಡಮ್ಮ, ಹೇಳ್ತೀನಿ. ಚಂದ್ರಿ, ಅಪ್ಪಯ್ಯ, ಕಾರ್ಕಿ ಯಾಕಪ್ಪಯ್ಯ? ಒಂದು ಆಶ್ಚರ್ಯ ಆಯ್ತಕ್ಕಲ್ಲ, ಇರು ತೋರಿಸ್ತೀನಿ. ಕೊಡಮ್ಮ. ರಾಮ, ಇದು ದೇವಸ್ಥಾನದಲ್ಲಿ ನಿಮ್ಮ ಅವನ ಫೋಟೋಕ್ಕೆ ಹಾಕೋಕೆ ಅಂತ ಕೊಟ್ಟರು ಹಾರ ಅಲ್ಲಿಂದ. ಹ್ಞೂ ಅಪ್ಪಯ್ಯ. ನಂದಿತಾ, ಇದು ನಿನ್ನ ಕಾರಿಗೆ ಹಾಗಮ್ಮ ಬಂತು? ಅದು ಮಾವ, ನಾನು ದೇವಸ್ಥಾನಕ್ಕೆ ವಾಪಸ್ ಹೋಗಿದ್ನಲ್ಲ, ಅವಾಗ ಕೆಳಗೆ ಬಿದ್ದಿತ್ತು, ನಾನೇ ತಗೊಂಡು ಬಂದೆ ಮಾವ. ಆದರೆ ಹೇಳೋದು ಮರ್ತೋಯ್ತು. ವಾವ್ ನಂದಿ, ಅಂತೂ ಒಂದು ಒಳ್ಳೆ ಕೆಲಸ ಮಾಡಿದೆ. ಒಟ್ಟಿನಲ್ಲಿ ಈ ಹಾರ ಎಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿದಾಗಾಯ್ತು. ಛೇ, ಆ ಮುದುಕಿ ಕೊರಳಲ್ಲಿ ಇದ್ದಿದ್ದ ಹಾರನ ಈ ಫೋಟೋಗೆ ಹಾಕೋಕೆ ಹೋಗ್ತಿದಾರಲ್ಲ. ಮಾವ, ಏನ್ ಮಾಡ್ತಿದ್ದೀರಾ? ಈ ಹಾರನ ಫೋಟೋಗೆ ಹಾಕ್ತೀನಮ್ಮ. ಬೇಡ ಮಾವ, ಕೆಳಗೆ ಬಿದ್ದಿರೋ ಹಾರನ ಅತ್ತೆ ಫೋಟೋಗೆ ಹಾಕ್ಬೇಡಿ. ಇದು ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ಕಣಮ್ಮ, ಇದಕ್ಕೆ ಮೈಲಿಗೆ ಇಲ್ಲ. ಮೂವತ್ತಿಗೆ ಎಲ್ಲೋ ಬಿದ್ದಿದ್ದಾರ ಅವನ್ ಹುಡಿಕ ಬಂದೈತೆ ಅಂದ್ರೆ ಈ ಹಾರನ ಅವನ್ ಫೋಟೋಗೆ ಹಾಕ್ಲೇಬೇಕು. ಅಪ್ಪಯ್ಯ, ನಿಮ್ಮ ಕೈಯಾರೆ ಹಾಕಿ. ಊರಿಗೆ ಹೋಗೋಕೆ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿದ ಖುಷಿ. ಅಪ್ಪಯ್ಯ, ಊರಿಗೆ ಹೊಂಟ್ರಾ? ಮೂಕಲ್ಲ, ಅಪ್ಪಯ್ಯ, ಇನ್ನೊಂದು 2 ದಿವಸ ಇದ್ದು ಹೋಗ್ಬೋದಿತ್ತಲ್ವಾ? ಸಾನೆ ಕೆಲಸ ಐತೆ ಸುಖ. ನೋಡು ರಾಜೀವ, ರಾಜೀವ, ಹಾಂ ಹೇಳು, ಬರ್ತಾ ಇದ್ದೀನಿ. ಹೌದೌದು, ಈಗ ಹೊರಡ್ತೀನಿ. ಹಾಂ ಹೌದೌದು.
ಇದೇನಲ್ಲ ಸ್ಕೂಲ್ ಬಟ್ಟೆಗೆ ಮನೆ ಗಂಟ ಬಂದ್ಬಿಟ್ಟಿವ್ರಿ. ಇಲ್ಲ ಶಾರದಕ್ಕ ನಿನ್ ಮಗ ಹೆಂಗ್ಲೈತೆ? ಶಾರದಕ್ಕ ರಾಮಣ್ಣಂಗೆ ಏನು ಏಟಾಗೈತಂತೆ ನೋಡ್ಕೋಗುಮ ಅಂತ ಬಂದ್ವಿ. ಓ, ನನ್ನ ಮಗಿನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರಾ? ಏಟ್ ಪಿರುತಿ ಕನ್ಲ ನಮ್ಮ ರಾಮನ್ ಕಂಡ್ರೆ ನಿಮ್ಗೆಲ್ಲ. ಏ ಶಾರದಕ್ಕ ರಾಮಣ್ಣಂಗೆ ಏಟಾಗಿದ್ದು ಇಸ್ಯಾನೇ ನಮ್ಗೆ ಗೊತ್ತಿರ್ಲಿಲ್ಲ. ಇವಾಗ ಯಾರು ಹೇಳಿದ್ರು? ಜಾನಕಿ ಮೇಡಮ್. ಓ, ಜಾನ್ಕಿನಾ? ಹೆಂಗವ್ರಂತ ನೋಡ್ಕೊಂಡ್ ಬನ್ನಿ ಅಂತ ಅವರೇ ಕಳ್ಸಿದ್ರು. ಲೇ 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 ಹೌದೇನ್ರಲ್ಲ, ಜಾನಕಿ ಮೇಡಮ್ ಹೇಳ್ಕೊಳ್ಸಿದ್ರ? ರಮಣ ನಿಂಗ್ ಸ್ಯಾನಿ ಏಟಾಗೈತೆ, ಬೆಡ್ ಮೇಲೆ ರೆಸ್ಟ್ ಹಾಕತೈತೆ ಅನ್ಕೊಂಡ್ರೆ ಜಿಂಕೆ ತರ ಓಡ್ ಬಂದಿದ್ಯಾ? ಲೇ ಹೇಳ್ರಲ್ಲ, ದಿಟ್ವಲ್ಲ ಮೇಡಮೇ ಕಳ್ಸಿದ್ರಾ? ಲೋ ಹೇಳ್ರಲ್ಲ, ಹಲೋ ಹೇಳ. ಏ ಬುಡಣ, ಹೂ ಅದಕ್ಕೇನೆ ಕಳ್ಸಿದ್ರು. ನೀನ್ ಸಂದಾಗಿದ್ಯಾ ಅಂತ ಹೇಳ್ತೀವಿ ಬಿಡು. ರಮಣ ನೀನು ನೋಡಕ್ ಬಂದು ಶಾಲೆಗೆ ಟೈಮ್ ಆಗದೆ, ಬಂದು ಡ್ರಾಪ್ ಮಾಡು. ಲೇ ನೀವು ಬೇಡ ಅಂದ್ರೂ ನಿಮ್ಮನ್ನ ನಾನೇ ಸ್ಕೂಲ್ ತಗ ಬಿಡ್ತೀನಿ ಕಣ್ರಲ್ಲ ಇವತ್ತು. ಸರ್ದವ, ನಾನು ಹೋಗ್ಬಿಟ್ಟು ಬಟ್ಟೆ ಬದಲಾಯಿಸ್ಕೊಬತ್ತೀನಿ. ಇವ್ರನ್ನ ಒಳಗೆ ಕರೆದ್ಬಿಟ್ಟು ತಿಂಡಿ ಗಿಂಡಿ ಕೊಡು. ಏ ಬರಲ್ಲ, ಬರೀ ಬರೀ. ಸರಿ ಕಲ ಬರ್ರ. ರಮಣ ಸರಿ, ಈಗ ಡ್ರಾಪ್ ಮಾಡಿದ್ಕೆ ಥ್ಯಾಂಕ್ಸು. ಈಗ ನಿಂಗೆ ಮನೆಗೆ ನಡಿ. ಹ್ಞೂ ನೀನು ಹೋಗು ಹೋಗು. ಲೇ ಯಾಕ್ರಲ್ಲ? ನಿನ್ನೆ ಇಲ್ಲಿ ಗಂಟೆ ಕರ್ಕ ಬಂದೀವಿ ಅಂತ ಅತ್ತಿಗೆ ಏನಾದ್ರು ಗೊತ್ತಾದ್ರೆ ಅಟ್ಟೆ ಮೇಕೆ ಹೋಗ್ ರಮಣ. ಲೇ ಒಂದು 2 ನಿಮಿಷ ಮೇಡಮ್ ನಾನು ನೋಡ್ಕೊಂಡು ಹೋಗ್ಬಿಡ್ತೀನಿಕಲ್ಲ. ಅಯ್ಯೋ ಬೇಡ ರಮಣ. ಯಾಕ್ರಲ್ಲ ಹಂಗೆ ಬಡ್ಕೈತೀರಾ? ಸುಮ್ಕಿರಲ್ಲ. ರಮಣ ಬೇಡ ರಮಣ. ರಮಣ ಬೇಡ ರಮಣ. ರಮಣ ಬೇಡ ರಮಣ. ಸ್ಕೂಲ್ ಹತ್ರ ಬಂದು ಯಾಕೆ ಗಲಾಟೆ ಮಾಡ್ತಿದ್ದೀರಾ? ಗಲಾಟೆನಾ? ಯಾರು? ಲೇ ಯಾಕಲ್ಲ ಗಲಾಟೆ ಮಾಡ್ತಿದ್ದೀರಿ? ಹಾಂ, ಏಯ್ ನಿಮಗೆಲ್ಲ ಪರೀಕ್ಷೆಗೆ ಟೈಮ್ ಆಗಿಲ್ವಾ? ನಡೀರಿ ನಡೀರಿ. ನಮರ ನಾನು ಹೆಂಗಿವ್ನಿ ಅಂತ ತಿಳ್ಕೊಳ್ಳೋಕ್ಕೆ ಹುಡುಗರು ತಾವು 7 ಕಳ್ಸಿದ್ರಂತೆ. ಈಗ ಸಂದಾಗಿವ್ನಿ. ನಾನೇನು ಹೇಳಿ ಕಳ್ಸಿಲ್ವಲ್ಲ. ಮೊದಲಿನಿಂದ ಹೊರಡಿ, ಮಕ್ಕಳಿಗೆ ಪರೀಕ್ಷೆ ಶುರುವಾಗುತ್ತೆ. ಮಕ್ಕಳು ಪರೀಕ್ಷೆ ಬಗ್ಗೆ ಆಟೊಂದು ಕಾಳಜಿ ತಗೋತೀರಿ. ನಂಗೆ ಈ ಪರೀಕ್ಷೆಯಿಂದ ಯಾವಾಗ ಮುಕ್ತಿ ಕೊಡ್ತೀರಿ? ಇದು ಪರೀಕ್ಷೆ ಅಲ್ಲ, ಪನಿಷ್ಮೆಂಟ್ ಅಂದರೆ ಶಿಕ್ಷೆ. ನಿಮಗೆ ನೀವೇ ತಂದ್ಕೊಂಡಂಥ ಶಿಕ್ಷೆ.